ಅಲ್ಲೋಗಿ ಬಂದ್ಬಿಟ್ರೆ ಕಿರೀಟ ಬಂದ್ಬಿಡ್ತದೆ ಅಲ್ಲಿ ಸತ್ತಿದ ಪ್ರಾಣ ಬರ್ತದೆ ವಾಪಸ್ ಬರುತ್ತಾ ಪ್ರಾಣ ಹೋಯ್ತಲ್ಲ ಇವಾಗ 11 ಜನ ಹೋದ್ರಲ್ಲ ಆ ಪ್ರಾಣ ಯಾರು ತಂದು ಕೊಡ್ತಾರೆ ಫ್ಯಾನ್ಸ್ ಎಚ್ಚೆತ್ಕೋಬೇಕು ಅತಿರೇಕಕ್ಕೆ ಹೋಗ್ಬಾರ್ದು ಫ್ಯಾನ್ಸ್ಗಳ ಮೇಲೆ ಬಿದ್ದು ಫ್ಯಾನ್ಸೇ ಸಾಯಿಸಿದ್ರು ನಮ್ಮ ಮನಸ್ಸಿಗೆ ಏನೂ ಇಲ್ಲ ನಮ್ಮ ಮನಸ್ಸಿಗೆ ಏನೇ ನೇರ ಹೊಣೆ ಮೀಡಿಯಾದವ್ರದ್ದೆ ನೀವು ಪ್ರಚಾರ ಮಾಡೋದು ಕರೆಕ್ಟಾಗಿ ಪ್ರಚಾರ ಮಾಡಬೇಕು ಆಯಿತಾ ಜಾಸ್ತಿ ಜನ ಇದೆ ನೀವು ಮಾಡೋದು ಇದು ಮಾತ್ರ ನೀವು ಫೋಕಸ್ ಮಾಡ್ತಾರೆ ಜನ ಜಾಸ್ತಿ ಇದೆ ನೀವು ಗೈಡ್ಲೈನ್ಸ್ ಕೊಡಬೇಕು ಜಾಸ್ತಿ ಜನ ಇದ್ದಾರೆ ಯೋಚನೆ ಮಾಡಿ ತುಂಬ ಜನ ಇರುವಾಗ ನೀವು ಬರಲೇಬೇಡಿ ಅಂತ ಹೇಳಬೇಕು ಯಾಕೆ ಟಿ ವಿಯಲ್ಲಿ ನೋಡ್ಕೊಳಕ್ಕಾಗಲ್ವಾ ಲೈವ್ ಬರುತ್ತಲ್ವಾ ಅಲ್ಲೋಗಿ ಬಂದ್ಬಿಟ್ರೆ ಕಿರೀಟ ಬಂದ್ಬಿಡ್ತದೆ ಅಲ್ಲಿ ಸತ್ತಿದ ಪ್ರಾಣ ಬರ್ತದೆ ವಾಪಸ್ ಬರುತ್ತಾ ಅದು ನೀವು ಪ್ರಚಾರ ಮಾಡ್ಬೇಕಾದ್ರೆ ನೀವು ಮಾಡಬೇಕು ತುಂಬ ಜನ ಇದ್ದಾರೆ ಯಾರು ಬರಬೇಡಿ ಫ್ಯಾನ್ಸಿಗೆ ಬರಬೇಡಿ ನೀವು ಅಡ್ವೈಸ್ ಮಾಡಬೇಕು ನೀವು ಮಾಡಲಿಲ್ಲ ಎಳ್ದು ಬಿಡ್ತೀರಾ ಹೀಗಾಯಿತು ಹಂಗಾಯಿತು ಹಿಂಗೆ ಬರ್ತದಂತೆ ಅವಾಗ ಬರ್ತದಂತೆ ಇವಾಗ ಬರ್ತಾರೆ ಅನ್ಕೋ ಮಾಡೋದು ಮೊದಲು ನೀವು ಎಚ್ಚೆತ್ಕೊಳ್ಳಿ ನೀವು ಪ್ರಚಾರ ಕೊಡೋದು ಸರಿಯಾದ ಪ್ರಚಾರ ಕೊಡಿ ಪಬ್ಲಿಕ್ಕಿಗೆ ಗೈಡ್ಲೈನ್ಸ್ ಕೊಡಿ ತುಂಬ ಜನ ಇರುವಾಗ ಬರಬೇಡಿ ತುಂಬ ಕ್ರೌಡ್ ಆಗ್ತದೆ ಬರಬೇಡಿ ಅಂತ ಅಡ್ವೈಸ್ ಮಾಡಿ ಹಾಂ ನಾನು ನೋಡಿ ಪ್ರಾಣ ಹೋಯ್ತಲ್ಲ ಇವಾಗ 11 ಜನ ಹೋದ್ರಲ್ಲ ಆ ಪ್ರಾಣ ಯಾರು ತಂದು ಕೊಡ್ತಾರೆ ಗೆದ್ದಿದ್ಕೂಲೆ ಪೊಲೀಸರು ಡ್ಯಾನ್ಸ್ ಮಾಡಿಸಿದ್ರಂತ ಮೀಡಿಯಾದವ್ರು ಹೇಳಿದ್ರಲ್ಲ ಮತ್ತೆ ನಿನ್ನೆ ಮೀಡಿಯಾದವರು ಮತ್ತೆ ಪಬ್ಲಿಕ್ ಬೈತಾ ಇದ್ದಾರೆ ಅದೇ ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ತಪ್ಪಲ್ಲ ಫಸ್ಟ್ ಇರೋದು ನಿಮ್ಮದೇ ತಪ್ಪು ಜನ ಕ್ರೌಡ್ ಆಗ್ತದೆ ಅಂತ ಅಂದಾಗ ನೀವು ಅಡ್ವೈಸ್ ಮಾಡಬೇಕು ತುಂಬ ಜನ ಆಗ್ತದೆ ಅನಾಹುತಗಳಾಗ್ತಾರೆ ಬರಬೇಡಿ ಮನೇಲೆ ಕೂತ್ಕೊಂಡು ಲೈವ್ ಮಾಡಿ ನೋಡಿ ನಾವಿರೋದಕ್ಕೆ ಮೀಡಿಯಾದವರು ನಾವು ಲೈವ್ ತೋರಿಸ್ತೀವಿ ಮಾಡಬೇಡಿ ಅಂತ ಹೇಳಬೇಕು ನೀವು ಹುಚ್ಚಾಟ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾವೇನು ಹೇಳೋದು ನೀವು ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಟ್ಟಿಲ್ಲ ಮೀಡಿಯಾದವರು ಏನು ಹೇಳೋದಲ್ಲ ನೀವು ಆಗಿದೆ ಅದೇ ಈ ಹುಚ್ಚಾಟ ಬೇಡ ಆಯ್ತಲ್ಲ ಹುಚ್ಚಾಟ ಹೇಗೆ ಅಂಥದ್ದಲ್ಲಿ ಹೋಗಿ ನೋಡೋವಂಥದ್ದು ಫ್ಯಾನ್ಸಲ್ಲಿ ನೋಡ್ಕೊಳ್ಳಿ ನೀವು ಮನೆಯಲ್ಲೇ ನೋಡ್ಕೊಳ್ಳಿ ಈಗ ಒಂದು 6 ವರ್ಷದ 7 ವರ್ಷದ 8 ವರ್ಷದ ಒಂದು ಮಗು ಹೋಗ್ಬಿಡ್ತು ಅದನ್ನ ಎತ್ಕೊಂಡು ಹೋಗೋವಂಥ ಅವಶ್ಯಕತೆ ಏನಿತ್ತು ಹಾಂ ಇವೆಲ್ಲ ತಪ್ಪಲ್ವ ಅದು ಮಾಡಿಬಿಟ್ಟು ಇನ್ನೊಬ್ರಿಗೆ ಗೂಬೆ ಕುಂಡ್ರಿಸೋದು ನೀನು ಮಾಡಿಬಿಟ್ಟು ಇನ್ನೊಬ್ರ ಮೇಲೆ ಗೂಬೆ ಕುಂಡ್ರಿಸೋದು ಅದು ನನ್ನ ಇದಕ್ಕೆ ಅದು ಸರಿಯಲ್ಲ ಅನಿಸುತ್ತೆ ಅದರಲ್ಲಿ ನಿಮ್ಮದು ಅತಿ ದೊಡ್ಡ ಪಾತ್ರ ಇದೆ ಏನು ಮೀಡಿಯಾದವರು ಗೈಡ್ಲೈನ್ಸ್ ಪಬ್ಲಿಕ್ ಗೈಡ್ಲೈನ್ಸ್ ಮಾಡಬೇಕು ತುಂಬ ಜನ ಕ್ರೌಡ್ ಆಗ್ತಾಯಿದೆ ಜಾಗ ಅಲ್ಲಿ ಸ್ಪೇಸಸ್ ಇಲ್ಲ ಆ ಸ್ಪೇಸಸ್ನ ಅವಾಯ್ಡ್ ಮಾಡಲಿಕ್ಕೆ ನುಗ್ಲಾಗುತ್ತೆ ಭಯಂಕರ ಇದಾಗುತ್ತೆ ಬೇಡ ಬರಬೇಡಿ ನೀವು ಅಡ್ವೈಸ್ ಮಾಡಿದ್ರೆ ಸ್ವಲ್ಪ ಎಚ್ಚೆತ್ಕೊಂಡಿರೋರು ಏನು ಕೇಳ್ತಾಯಿದ್ರು ಖಂಡಿತ ಕೇಳ್ತಾಯಿದ್ರು ಹೌದು ಖಂಡಿತ ಬಡಿ ತುಂಬ ಅಷ್ಟಾಗಿ ಈ ಅವರೆಲ್ಲ ಕರೆಕ್ಟಾಗಿ ಮಾಡ್ತಾವ್ರೆ ನೀವು ಹುಚ್ಚಾಟ ಮಾಡ್ಕೊಂಡು ಬರಬೇಡಿ ಅಂದ್ಕೊಂಡು 2,000 ಜನ ಪೊಲೀಸರು ಕೊಟ್ಟಿದ್ರಲ್ಲ ಇನ್ನು 5 ಲಕ್ಷ ಜನ ಬಂದ್ಬಿಟ್ಟು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಹಾಂ ಈಗ ಅಲ್ಲಿ ವಿಧಾನಸೌಧ ಹತ್ರ 1 ಲಕ್ಷ ಜನ ಸೇರಿದ್ರಲ್ಲ ಅಲ್ಲಿ ಹೆಚ್ಚು ಕಡಿಮೆ ಆಯಿತಾ ಏನಾಗಲಿಲ್ವಲ್ಲ ಅಲ್ಲಿಂದ ಇಲ್ಲಿ ಬಂದಲ್ಲ ಇಲ್ಲಿ ತಮ್ಮಷ್ಟಕ್ಕೆ ತಾವೇ ಇದು ಮಾಡಿಕೊಂಡು ನುಗ್ಗೋದು ಈಗ ಆ ಗೇಟ್ ಹತ್ರ ಹೋಗ್ಬಿಟ್ಟು ಆ ಗೇಟ್ ಮುರಿದು ವಾಲೆ ಬಿದ್ದೋಗ್ಬಿಟ್ಟಿದೆಯಲ್ಲ ಅದ್ರ ಮೇಲೆ ಪ್ರೆಷರ್ ಕೊಡೋದು ಅದಕ್ಕೆ ನಿಜವಾದ ಫ್ಯಾನ್ಸ್ ಆ ಥರ ಮಾಡಲ್ಲ ನಿಜವಾದ ಫ್ಯಾನ್ಸು ಆ ಥರ ಮಾಡಲ್ಲ ಅದು ಅಲ್ದಲ್ಲೇ ಇರೋದು ಬೇಕು ಅಂತಾರೆ ದುರುದ್ದೇಶದಲ್ಲಿ ಏನೋ ಒಂದು ಅನಾಹುತ ಆಗಲಿ ನನಗೂ ಇವ್ರಿಗೂ ಕೆಟ್ಟ ಹೆಸರು ಬರಲಿ ಅನ್ನೋ ಒಂದು ದುರುದ್ದೇಶ ಅಷ್ಟೇ ಬಿಟ್ಟೇನಿಲ್ಲ ಫ್ಯಾನ್ಸು ಎಚ್ಚೆತ್ಕೋಬೇಕು ಅತಿರೇಕಕ್ಕೆ ಹೋಗಬಾರ್ದು ಅತಿ ಜನ ಸೇರ್ತಾರೆ ಅಂದರೆ ಅಲ್ಲಿ ಹೋಗಲೇಬಾರ್ದು ಎತ್ಕೋಬೇಕು ನೀವು ತೋರಿಸಲ್ವ ನೀವು ಹಾಂ ಲೈವ್ ಬರುತ್ತಲ್ಲ ಕೂತ್ಕೊಂಡು ನೋಡ್ಕೋ ಕಾಣಿಸುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ಲ ಯಾಕೆ ನೋಡಬಾರ್ದು ಅಲ್ಲಿ ಹೋಗಿ ಮಾಡ್ಕೋಬಾರ್ದು ಖಂಡಿತ ಮಾಡ್ಕೋಬಾರ್ದು ಈಗ ಹೋಯ್ತು ಅದಕ್ಕೆ ಹೊಣೆ ಯಾರು ಸ್ವಯಂ ಪ್ರೇರಿತ ಕುತ್ತ ಅಲ್ವಾ ತಾವೇ ಮಾಡ್ಕೊಟ್ಟಿದ್ದಲ್ವ ಫ್ಯಾನ್ಸ್ಗಳ ಮೇಲೆ ಬಿದ್ದು ಫ್ಯಾನ್ಸೇ ಸಾಯಿಸಿದ್ರು ಬೇರೆ ಯಾವುದು ಸಾಯಿಸಿಲ್ಲ ನೀನು ಹೋಗಿ ಸಾಯಿಸಿದ್ರು ನಾವು ಹೋಗಿ ಸಾಯಿಸಿದ್ವು ಪೊಲೀಸರು ಹೊಡೆದು ಹಾಕಿದ್ರು ಗೌರ್ಮೆಂಟ್ನವ್ರು ಹೊಡೆದು ಹಾಕಿದ್ರು ಫ್ಯಾನ್ಸೇ ಒಬ್ರಿಗೊಬ್ರು ಬಿದ್ದು ಒದ್ದಾಡ್ಕೊಂಡು ಸತ್ತರು ನಾನು ನೋಡಬೇಕು ಅದೇ ನೀನು ಟಿ ವಿಲಿ ನೋಡ್ಕೋ ನೋಡೋಕ್ಕಿರಲ್ಲ ಅವ್ರು ಎಲ್ಲಿ ನೋಡ್ತೀರಿ ಆಗ ಹಾಂ ಈಗ ಸರ್ಕಾರ 10 ಲಕ್ಷ ಕೊಟ್ಟವ್ರಂದ್ರೆ ಇಲ್ಲೆಲ್ಲ 1 ಕೋಟಿ ಕೊಡಿ 2 ಕೋಟಿ ಕೊಡಿ ಅಂತಂದು ನೀನು ಮಾಡ್ಕೊಂಡು ತಪ್ಪಿಗೆ ಸರ್ಕಾರ 2 ಕೋಟಿ ಇಲ್ದಿದ್ದ ಕೊಡ್ತಾರೆ ನೀನು ಹೋಗಂತೂ ಸರ್ಕಾರ ಹೇಳಿತ್ತ ತಪ್ಪು ಮಾಡಬಾರ್ದು ಫ್ರೀ ಬಂದ್ಬಿಡ್ತದೆ ಅಂದರೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ತಪ್ಪು ಅದು ಅದರಲ್ಲೂ ಮೀಡಿಯಾದವರು ತುಂಬ ದೊಡ್ಡ ಪಾತ್ರ ಇದೆ ನೀವು ಅಲ್ಲಿ ಹೋಗ್ತಿದ್ರೆ ಲೈಟ್ ನೋಡಿ ಹೋಗ್ತಿರಲ್ಲಿ ಮಾಡ್ತಾಯಿದ್ದೀರ ಅವಾಗ ಹೇಳಬೇಕು ತುಂಬ ಕ್ರೌಡ್ ಆಗ್ತಾಯಿದೆ ಜಾಗ ಚಿಕ್ಕದಿದೆ ಟ್ರಾಫಿಕ್ ಇದಾಗ್ತಾಯಿದೆ ಇಲ್ಲಿ ತುಂಬ ಜನ ಆದರೆ ಇಲ್ಲಿ ಓಡಾಡೋದು ಕಷ್ಟ ಆದರೆ ಒಂದು ವೇಳೆ ನೂಕುಲು ಆಗ್ಬೋದು ತೊಂದರೆ ಆಗ್ಬೋದು ಇದು ಯಾಕೆ ಮುಂದೆ ಆಲೋಚನೆ ನೀವು ಪ್ರಚಾರ ಮಾಡಲಿಲ್ಲ ಯಾಕೆ ಹೇಳಲಿಲ್ಲ
ಒಂದು ನಿಮಿಷದ ಕೆಲಸ 2 ನಿಮಿಷದ ಬೇಡ ಹೇಳ್ಬೋದಾಯ್ತಲ್ಲ, ಒಂದು ನಿಮಿಷಕ್ಕೆ ಪ್ರಚಾರ ಮಾಡಿದ್ರೆ ಮುಗಿದೋಗಿರ್ತಲ್ವ. ಆವಾಗ ನಿಮ್ಮ ಮೇಲೊಂದು ಒಂದು ಕಾನ್ಫಿಡೆನ್ಸ್ ಬಂದಿರಲ್ಲ, ಮೀಡಿಯಾದವರು ಪರವಾಗಿಲ್ಲಪ್ಪ, ಆಯ್ತವ್ರೆ ಇವರು ಮಾಡ್ತಾವ್ರೆ. ಮೀಡಿಯಾಗೆ ಎಷ್ಟು ಗೌರವ ಬಂದಿರೋದು. ಫ್ಯಾನ್ಸನ್ನು ಹುಚ್ಚೆದ್ದು ಕುಡಿಯೋಂಗೆ ಮಾಡಿದ್ದು ನೀವೇ. ಹಾಂ, ಅಲ್ಲಿ ಬಂದ್ಬಿಡ್ತು ಬಿಳಿಕಾಗಿ ಐತೆ, ಅದು ಬಂದೈತೆ, ಇಲ್ಲಿ ಬಂದೈತೆ ಮಾಡಿಬಿಟ್ಟು ಅಪಪ್ರಚಾರ ಮಾಡಿ, ಈ ಅಪಪ್ರಚಾರಕ್ಕೆ ನೇರವಾಗಿ ಮೀಡಿಯಾ ಮೇಲೆ ಹಾಕಬೇಕು. ಮೇಂಟೆನೆನ್ಸ್ ಮಾಡಬೇಕು. ತುಂಬ ಕ್ರೌಡ್ ಆಗ್ತದಲ್ಲ, ಈ ಥರ ಹಿಂಗೆ ಆಗ್ಬೋದು ಅಂತ ಬೆನಿಫಿಟ್ ಆಫ್ ಡೌಟ್ನೆಲ್ಲ ಮುಂದೆ ಅಲ್ಲೇ ಅನೌನ್ಸ್ಮೆಂಟ್ ಮಾಡಿ ನೀವು. ಆಗ ಸರ್ಕಾರದ್ದು ನಿಮ್ಮ ಮೇಲೆ ತುಂಬ ಅಭಿಮಾನ ಇರ್ತದೆ, ಹೇಳ್ತದೆ. ಬೀಟ್ಲೆಸ್ ಕರ್ನಾಟಕ.